ನಮಸ್ತೆ ಕರ್ನಾಡು, ನಾನು ನಿಮ್ಮ ಶ್ವೇತರಾಜು. ಇವತ್ತಿನ ಸ್ಪೆಷಲ್ ಆಗಿ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ ಹಾಕಿ ಒಂದು ಸ್ವಲ್ಪ ಕಡಲೆಬೇಳೆ ತಗೊಳ್ಳಿ. ಕಡಲೆಬೇಳೆ ಹಾಕಿ ನಂತರ ಪಲಾವ್ ಎಲೆ, ಅದು ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ, ದಪ್ಪ ಕಟ್ ಮಾಡ್ಕೊಂಡಿರೋದು, ಈರುಳ್ಳಿ ಮತ್ತೆ ಕರಿಬೇವು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದನ್ನ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಮುಳುಗಾಯಿ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಬೇಯಬೇಕು, ಒಂದು 2 ನಿಮಿಷ. ಇದೆಲ್ಲ ಬೆಂದ ನಂತರ ಪೌಡ್ರ್ ಹಾಕೋಬೇಕು. ನಾನು MTR ಅವ್ರದ ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು, ಬೇಯಬೇಕು ಅದರಲ್ಲೇ. ಅದು 2 ನಿಮಿಷ ಚೆನ್ನಾಗಿ ಬೆಂದ ನಂತರ ಪೌಡ್ರ್ ಹಾಕ್ಕೊಳ್ಳಿ. ಮುಳುಗಾಯಿ ಅಂದ ತಕ್ಷಣ ಕನ್ಫ್ಯೂಸ್ ಆಗಬೇಡಿ, ವಾಂಗಿಬಾತ್ ಮುಳುಗಾಯಿ ಸಿಗುತ್ತೆ, ಸೊ ಅದರಲ್ಲೇ ಮಾಡಿ. ಇನ್ನು ಬೆಂದಿಲ್ಲ, ಇದು ಒಂದು ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಬಾರ್ದು, ಅದು ಸ್ವಲ್ಪ ಮಿದವಾಗಿದ್ರೆ ಸಾಕು, ಗೊತ್ತಾಗುತ್ತೆ ಚಮಚದಲ್ಲಿ ಮುಟ್ಟಿದ ತಕ್ಷಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕಿದ್ರಿಂದ ಬೇಗ ಬೇಯುತ್ತೆ. ನಂತರ ವಾಂಗಿಬಾತ್ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಬೆಂದಿದೆ, ಅದಕ್ಕೆ ಸ್ವಲ್ಪ ಹುಳಿ ಹಾಕೊಳ್ಳೋಣ. ಹುಳಿನೇ ಚೆನ್ನಾಗೆ ಬೇಕು. ಕೆಲವರು ಟೊಮೆಟೊ ಹೆಚ್ಚಿ ಹಾಕೊಂತಾರೆ, ಅದು ಅವ್ರವ್ರ ಇಷ್ಟ. ಇದಕ್ಕೆ ಒಳ್ಳೆ ಫ್ಲೇವರ್ ಬರ್ಬೇಕಂದ್ರೆ ಹುಣಸೆ ಹುಳಿನೇ ಚೆನ್ನಾಗಿ. ಫೈನಲಿ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಳ್ಳಿ. ಫಸ್ಟ್ಗೆ ಅನ್ನ ಮಾಡಿಟ್ಕೊಂಡಿರ್ಬೇಕು. ಸೇಮ್ ಪುಳಿಯೋಗರೆ ಥರನೇ, ಇದೇನು ಚೇಂಜ್ ಅಲ್ಲ. ರೆಡಿ ಆದಮೇಲೆ ಇದಕ್ಕೆ ಅನ್ನ ಹಾಕೊಂಡು ಕಾಲ್ಸ್ಕೋಬೇಕು. ವಾಂಗಿಬಾತ್ ಜೊತೆ ಕಾಂಬಿನೇಷನ್ ಆಗಿ ಪಕೋಡಾನು ಮಾಡ್ತಾ ಇದ್ದೀನಿ. ಕೆಲವರು ಚಟ್ನಿ ಅದೆಲ್ಲ ಮಾಡ್ಕೋತಾರೆ, ಬಟ್ ನಾನು ಕಾಂಬಿನೇಷನ್ಗೆ ಇದೇ ಚೆನ್ನಾಗಿರುತ್ತೆ ಅಂತ ಪಕೋಡ ಮಾಡ್ತಾ ಇದ್ದೀನಿ. ಉದ್ರಾಗಿರ್ಬೇಕು. ಪುಳಿಯೋಗರೆ ಹೇಗೆ ಕಳ್ಸ್ಕೊತಿರೋ ಅದೇ ಥರನೇ ಕಳ್ಸ್ಕೋಬೇಕು.